ತಿರುಪತಿ ಶಬರಿಮಲೈ ಬಳಿಕ ಧರ್ಮಸ್ಥಳದ ಅಪಪ್ರಚಾರ ನಡೆದಿದೆ. ಮತಾಂತರ ಶಕ್ತಿಗಳು ಧರ್ಮ ಶ್ರದ್ಧೆ ಕುಗ್ಗಿಸುವ ಕೆಲಸವನ್ನ ಮಾಡ್ತಾ ಇದೆ. ಎಡಪಂಥೀಯರ ಜೊತೆ ಎಸ್ಡಿಪಿಐ ಕೈವಾಡವೂ ಕೂಡ ಇರಬಹುದು. ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಇದು ತನಿಖೆಯಾಗಬೇಕು. ಸಮೀರ್ ಮಠಣ್ಣನವರ್ ತಿಮರೋಡಿಗೆ ಮಂಪರು ಪರೀಕ್ಷೆಯನ್ನ ಮಾಡಿ ಅಂತ ಗದಗ್ನಲ್ಲಿ ಮಾಜಿ ಸಚಿವ ಸಿ.ಟಿ. ರವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೂರದಾರನ ಅದು ಜೊತೆಗೆ ಸಮೀರ್ ಮಹಮ್ಮದ್, ತಿಮ್ರೋಡಿ, ಗಿರೀಶ್ ಮಠಣ್ಣ ಅವ್ರದ್ದು ಮಂಪರು ಪರೀಕ್ಷೆ ಆಗಬೇಕು. ಕಪೋಲ ಕಲ್ಪಿತ ಸುದ್ದಿಗಳನ್ನು ಹೇಗೆ ಬಿತ್ತರಿಸಿದ್ರು ಯೋಚನೆ ಮಾಡಿ ನೀವು. ಕಪೋಲ ಕಲ್ಪಿತ ಒಂದೇನೋ ಧರ್ಮಸ್ಥಳದ ಬೇರುಗಳು ಆಳವಾಗಿ ಜನರ ಹೃದಯದಲ್ಲಿ ಇಳಿದಿದ್ದು ಈ ತಿರುಪತಿ ಬಗ್ಗೆ ಅಪನಂಬಿಕೆ ಹುಟ್ಟಾಕೋ ಪ್ರಯತ್ನ ಮಾಡಿದ್ರು. ಶಬರಿಮಲೈ ಬಗ್ಗೆ ಒಂದು ಅಪನಂಬಿಕೆ ಹುಟ್ಟಾಕೋ ಪ್ರಯತ್ನ ಮಾಡಿದ್ರು. ಈಗ ಧರ್ಮಸ್ಥಳ ಮತಾಂತರದ ಮಾಫಿಯಾ ಧರ್ಮಶ್ರದ್ಧೆಯನ್ನ ಭಂಗ ಮಾಡಬೇಕು ಅಂತ ಮುಂಚಿಂದಲೂ ಪ್ರಯತ್ನ ಬೇರೆ ಬೇರೆ ಷಡ್ಯಂತ್ರ ಮಾಡ್ತಾ ಇರುತ್ತೆ ಕೆಲವು ಲೆಫ್ಟಿಸ್ಟ್ ಆರ್ಗನೈಸೇಷನ್. ಇದ್ರ ಜೊತೆಗೆ ಗೋಕುಲಾಷ್ಟಮಿಗೂ ಇಮಾಮ್ ಸಾಬಿಗೂ ಸಂಬಂಧ ಏನು ಅನ್ನಂಗೆ ಎಸ್ಡಿಪಿಐ ಈ ಎಲ್ಲ ಗ್ಯಾಂಗ್ಗಳು ಸೇರ್ಕೊಂಡಿದ್ದಾವೆ. ಇದು ಇನ್ ಡೆಪ್ತ್ ಎನ್ಕ್ವೈರಿ ಆಗಬೇಕು. ತಿರುಪತಿ ಶಬರಿಮಲೈ ಬಳಿಕ ಧರ್ಮಸ್ಥಳದ ಅಪಪ್ರಚಾರ ನಡೆದಿದೆ. ಮತಾಂತರ ಶಕ್ತಿಗಳು ಧರ್ಮ ಶ್ರದ್ಧೆ ಕುಗ್ಗಿಸುವ ಕೆಲಸವನ್ನ ಮಾಡ್ತಾ ಇದೆ. ಎಡಪಂಥೀಯರ ಜೊತೆ ಎಸ್ಡಿಪಿಐ ಕೈವಾಡವೂ ಕೂಡ ಇರಬಹುದು. ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಇದು ತನಿಖೆಯಾಗಬೇಕು. ಸಮೀರ್ ಮಠಣ್ಣನವರ್ ತಿಮರೋಡಿಗೆ ಮಂಪರು ಪರೀಕ್ಷೆಯನ್ನ ಮಾಡಿ ಅಂತ ಗದಗ್ನಲ್ಲಿ ಮಾಜಿ ಸಚಿವ ಸಿ.ಟಿ. ರವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೂರದಾರನ ಅದು ಜೊತೆಗೆ ಸಮೀರ್ ಮಹಮ್ಮದ್, ತಿಮ್ರೋಡಿ, ಗಿರೀಶ್ ಮಠಣ್ಣ ಅವ್ರದ್ದು ಮಂಪರು ಪರೀಕ್ಷೆ ಆಗಬೇಕು. ಕಪೋಲ ಕಲ್ಪಿತ ಸುದ್ದಿಗಳನ್ನು ಹೇಗೆ ಬಿತ್ತರಿಸಿದ್ರು ಯೋಚನೆ ಮಾಡಿ ನೀವು. ಕಪೋಲ ಕಲ್ಪಿತ ಒಂದೇನೋ ಧರ್ಮಸ್ಥಳದ ಬೇರುಗಳು ಆಳವಾಗಿ ಜನರ ಹೃದಯದಲ್ಲಿ ಇಳಿದಿದ್ದು ಈ ತಿರುಪತಿ ಬಗ್ಗೆ ಅಪನಂಬಿಕೆ ಹುಟ್ಟಾಕೋ ಪ್ರಯತ್ನ ಮಾಡಿದ್ರು. ಶಬರಿಮಲೈ ಬಗ್ಗೆ ಒಂದು ಅಪನಂಬಿಕೆ ಹುಟ್ಟಾಕೋ ಪ್ರಯತ್ನ ಮಾಡಿದ್ರು. ಈಗ ಧರ್ಮಸ್ಥಳ ಮತಾಂತರದ ಮಾಫಿಯಾ ಧರ್ಮಶ್ರದ್ಧೆಯನ್ನ ಭಂಗ ಮಾಡಬೇಕು ಅಂತ ಮುಂಚಿಂದಲೂ ಪ್ರಯತ್ನ ಬೇರೆ ಬೇರೆ ಷಡ್ಯಂತ್ರ ಮಾಡ್ತಾ ಇರುತ್ತೆ ಕೆಲವು ಲೆಫ್ಟಿಸ್ಟ್ ಆರ್ಗನೈಸೇಷನ್. ಇದ್ರ ಜೊತೆಗೆ ಗೋಕುಲಾಷ್ಟಮಿಗೂ ಇಮಾಮ್ ಸಾಬಿಗೂ ಸಂಬಂಧ ಏನು ಅನ್ನಂಗೆ ಎಸ್ಡಿಪಿಐ ಈ ಎಲ್ಲ ಗ್ಯಾಂಗ್ಗಳು ಸೇರ್ಕೊಂಡಿದ್ದಾವೆ. ಇದು ಇನ್ ಡೆಪ್ತ್ ಎನ್ಕ್ವೈರಿ ಆಗಬೇಕು. ತಿರುಪತಿ ಶಬರಿಮಲೈ ಬಳಿಕ ಧರ್ಮಸ್ಥಳದ ಅಪಪ್ರಚಾರ ನಡೆದಿದೆ. ಮತಾಂತರ ಶಕ್ತಿಗಳು ಧರ್ಮ ಶ್ರದ್ಧೆ ಕುಗ್ಗಿಸುವ ಕೆಲಸವನ್ನ ಮಾಡ್ತಾ ಇದೆ. ಎಡಪಂಥೀಯರ ಜೊತೆ ಎಸ್ಡಿಪಿಐ ಕೈವಾಡವೂ ಕೂಡ ಇರಬಹುದು. ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಇದು ತನಿಖೆಯಾಗಬೇಕು. ಸಮೀರ್ ಮಠಣ್ಣನವರ್ ತಿಮರೋಡಿಗೆ ಮಂಪರು ಪರೀಕ್ಷೆಯನ್ನ ಮಾಡಿ ಅಂತ ಗದಗ್ನಲ್ಲಿ ಮಾಜಿ ಸಚಿವ ಸಿ.ಟಿ. ರವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೂರದಾರನ ಅದು ಜೊತೆಗೆ ಸಮೀರ್ ಮಹಮ್ಮದ್, ತಿಮ್ರೋಡಿ, ಗಿರೀಶ್ ಮಠಣ್ಣ ಅವ್ರದ್ದು ಮಂಪರು ಪರೀಕ್ಷೆ ಆಗಬೇಕು. ಕಪೋಲ ಕಲ್ಪಿತ ಸುದ್ದಿಗಳನ್ನು ಹೇಗೆ ಬಿತ್ತರಿಸಿದ್ರು ಯೋಚನೆ ಮಾಡಿ ನೀವು. ಕಪೋಲ ಕಲ್ಪಿತ ಒಂದೇನೋ ಧರ್ಮಸ್ಥಳದ ಬೇರುಗಳು ಆಳವಾಗಿ ಜನರ ಹೃದಯದಲ್ಲಿ ಇಳಿದಿದ್ದು ಈ ತಿರುಪತಿ ಬಗ್ಗೆ ಅಪನಂಬಿಕೆ ಹುಟ್ಟಾಕೋ ಪ್ರಯತ್ನ ಮಾಡಿದ್ರು. ಶಬರಿಮಲೈ ಬಗ್ಗೆ ಒಂದು ಅಪನಂಬಿಕೆ ಹುಟ್ಟಾಕೋ ಪ್ರಯತ್ನ ಮಾಡಿದ್ರು. ಈಗ ಧರ್ಮಸ್ಥಳ ಮತಾಂತರದ ಮಾಫಿಯಾ ಧರ್ಮಶ್ರದ್ಧೆಯನ್ನ ಭಂಗ ಮಾಡಬೇಕು ಅಂತ ಮುಂಚಿಂದಲೂ ಪ್ರಯತ್ನ ಬೇರೆ ಬೇರೆ ಷಡ್ಯಂತ್ರ ಮಾಡ್ತಾ ಇರುತ್ತೆ ಕೆಲವು ಲೆಫ್ಟಿಸ್ಟ್ ಆರ್ಗನೈಸೇಷನ್. ಇದ್ರ ಜೊತೆಗೆ ಗೋಕುಲಾಷ್ಟಮಿಗೂ ಇಮಾಮ್ ಸಾಬಿಗೂ ಸಂಬಂಧ ಏನು ಅನ್ನಂಗೆ ಎಸ್ಡಿಪಿಐ ಈ ಎಲ್ಲ ಗ್ಯಾಂಗ್ಗಳು ಸೇರ್ಕೊಂಡಿದ್ದಾವೆ. ಇದು ಇನ್ ಡೆಪ್ತ್ ಎನ್ಕ್ವೈರಿ ಆಗಬೇಕು. ತಿರುಪತಿ ಶಬರಿಮಲೈ ಬಳಿಕ ಧರ್ಮಸ್ಥಳದ ಅಪಪ್ರಚಾರ ನಡೆದಿದೆ. ಮತಾಂತರ ಶಕ್ತಿಗಳು ಧರ್ಮ ಶ್ರದ್ಧೆ ಕುಗ್ಗಿಸುವ ಕೆಲಸವನ್ನ ಮಾಡ್ತಾ ಇದೆ. ಎಡಪಂಥೀಯರ ಜೊತೆ ಎಸ್ಡಿಪಿಐ ಕೈವಾಡವೂ ಕೂಡ ಇರಬಹುದು. ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಇದು ತನಿಖೆಯಾಗಬೇಕು. ಸಮೀರ್ ಮಠಣ್ಣನವರ್ ತಿಮರೋಡಿಗೆ ಮಂಪರು ಪರೀಕ್ಷೆಯನ್ನ ಮಾಡಿ ಅಂತ ಗದಗ್ನಲ್ಲಿ ಮಾಜಿ ಸಚಿವ ಸಿ.ಟಿ. ರವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೂರದಾರನ ಅದು ಜೊತೆಗೆ ಸಮೀರ್ ಮಹಮ್ಮದ್, ತಿಮ್ರೋಡಿ,
ಗಿರೀಶ್ ಮಠಣ್ಣ ಅವ್ರದ್ದು ಮಂಪರು ಪರೀಕ್ಷೆ ಆಗಬೇಕು. ಕಪೋಲ ಕಲ್ಪಿತ ಸುದ್ದಿಗಳನ್ನು ಹೇಗೆ ಬಿತ್ತರಿಸಿದ್ರು ಯೋಚನೆ ಮಾಡಿ ನೀವು. ಕಪೋಲ ಕಲ್ಪಿತ ಒಂದೇನೋ ಧರ್ಮಸ್ಥಳದ ಬೇರುಗಳು ಆಳವಾಗಿ ಜನರ ಹೃದಯದಲ್ಲಿ ಇಳಿದಿದ್ದು ಈ ತಿರುಪತಿ ಬಗ್ಗೆ ಅಪನಂಬಿಕೆ ಹುಟ್ಟಾಕೋ ಪ್ರಯತ್ನ ಮಾಡಿದ್ರು. ಶಬರಿಮಲೆ ಬಗ್ಗೆ ಒಂದು ಅಪನಂಬಿಕೆ ಹುಟ್ಟಾಕೋ ಪ್ರಯತ್ನ ಮಾಡಿದ್ರು. ಈಗ ಧರ್ಮಸ್ಥಳ ಮತಾಂತರದ ಮಾಫಿಯಾ ಧರ್ಮಶ್ರದ್ಧೆಯನ್ನ ಭಂಗ ಮಾಡಬೇಕು ಅಂತ ಮುಂಚಿಂದಲೂ ಪ್ರಯತ್ನ ಬೇರೆ ಬೇರೆ ಷಡ್ಯಂತ್ರ ಮಾಡ್ತಾ ಇರುತ್ತೆ ಕೆಲವು ಲೆಫ್ಟಿಸ್ಟ್ ಆರ್ಗನೈಸೇಷನ್. ಇದ್ರ ಜೊತೆಗೆ ಗೋಕುಲಾಷ್ಟಮಿಗೂ ಇಮಾಮ್ ಸಾಬಿಗೂ ಸಂಬಂಧ ಏನು ಅನ್ನಂಗೆ SDPI ಈ ಎಲ್ಲ ಗ್ಯಾಂಗ್ಗಳು ಸೇರ್ಕೊಂಡಿದ್ದಾವೆ. ಇದು ಇನ್ ಡೆಪ್ತ್ ಎನ್ಕ್ವೈರಿ ಆಗಬೇಕು. ತಿರುಪತಿ ಶಬರಿಮಲೆ ಬಳಿಕ ಧರ್ಮಸ್ಥಳದ ಅಪಪ್ರಚಾರ ನಡೆದಿದೆ. ಮತಾಂತರ ಶಕ್ತಿಗಳು ಧರ್ಮ ಶ್ರದ್ಧೆ ಕುಗ್ಗಿಸುವ ಕೆಲಸವನ್ನ ಮಾಡ್ತಾ ಇದೆ. ಎಡಪಂಥೀಯರ ಜೊತೆ SDPI ಕೈವಾಡವೂ ಕೂಡ ಇರಬಹುದು. ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಇದು ತನಿಖೆಯಾಗಬೇಕು. ಸಮೀರ್ ಮಠಣ್ಣನವರ್ ತಿಮರೋಡಿಗೆ ಮಂಪರು ಪರೀಕ್ಷೆಯನ್ನ ಮಾಡಿ ಅಂತ ಗದಗ್ನಲ್ಲಿ ಮಾಜಿ ಸಚಿವ CT ರವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೂರದಾರನ್ನ ಅದ್ರ ಜೊತೆಗೆ ಸಮೀರ್ ಮಹಮ್ಮದ್, ತಿಮ್ರೋಡಿ, ಗಿರೀಶ್ ಮಠಣ್ಣ ಅವ್ರದ್ದು ಮಂಪರು ಪರೀಕ್ಷೆ ಆಗಬೇಕು. ಕಪೋಲ ಕಲ್ಪಿತ ಸುದ್ದಿಗಳನ್ನು ಹೇಗೆ ಬಿತ್ತರಿಸಿದ್ರು ಯೋಚನೆ ಮಾಡಿ ನೀವು. ಕಪೋಲ ಕಲ್ಪಿತ ಒಂದೇನೋ ಧರ್ಮಸ್ಥಳದ ಬೇರುಗಳು ಆಳವಾಗಿ ಜನರ ಹೃದಯದಲ್ಲಿ ಇಳಿದಿದ್ದು ಈ ತಿರುಪತಿ ಬಗ್ಗೆ ಅಪನಂಬಿಕೆ ಹುಟ್ಟಾಕೋ ಪ್ರಯತ್ನ ಮಾಡಿದ್ರು. ಶಬರಿಮಲೆ ಬಗ್ಗೆ ಒಂದು ಅಪನಂಬಿಕೆ ಹುಟ್ಟಾಕೋ ಪ್ರಯತ್ನ ಮಾಡಿದ್ರು. ಈಗ ಧರ್ಮಸ್ಥಳ ಮತಾಂತರದ ಮಾಫಿಯಾ ಧರ್ಮಶ್ರದ್ಧೆಯನ್ನ ಭಂಗ ಮಾಡಬೇಕು ಅಂತ ಮುಂಚಿಂದಲೂ ಪ್ರಯತ್ನ ಬೇರೆ ಬೇರೆ ಷಡ್ಯಂತ್ರ ಮಾಡ್ತಾ ಇರುತ್ತೆ ಕೆಲವು ಲೆಫ್ಟಿಸ್ಟ್ ಆರ್ಗನೈಸೇಷನ್. ಇದ್ರ ಜೊತೆಗೆ ಗೋಕುಲಾಷ್ಟಮಿಗೂ ಇಮಾಮ್ ಸಾಬಿಗೂ ಸಂಬಂಧ ಏನು ಅನ್ನಂಗೆ SDPI ಈ ಎಲ್ಲ ಗ್ಯಾಂಗ್ಗಳು ಸೇರ್ಕೊಂಡಿದ್ದಾವೆ. ಇದು ಇನ್ ಡೆಪ್ತ್ ಎನ್ಕ್ವೈರಿ ಆಗಬೇಕು. ತಿರುಪತಿ ಶಬರಿಮಲೆ ಬಳಿಕ ಧರ್ಮಸ್ಥಳದ ಅಪಪ್ರಚಾರ ನಡೆದಿದೆ. ಮತಾಂತರ ಶಕ್ತಿಗಳು ಧರ್ಮ ಶ್ರದ್ಧೆ ಕುಗ್ಗಿಸುವ ಕೆಲಸವನ್ನ ಮಾಡ್ತಾ ಇದೆ. ಎಡಪಂಥೀಯರ ಜೊತೆ SDPI ಕೈವಾಡವೂ ಕೂಡ ಇರಬಹುದು. ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಇದು ತನಿಖೆಯಾಗಬೇಕು. ಸಮೀರ್ ಮಠಣ್ಣನವರ್ ತಿಮರೋಡಿಗೆ ಮಂಪರು ಪರೀಕ್ಷೆಯನ್ನ ಮಾಡಿ ಅಂತ ಗದಗ್ನಲ್ಲಿ ಮಾಜಿ ಸಚಿವ CT ರವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೂರದಾರನ್ನ ಅದ್ರ ಜೊತೆಗೆ ಸಮೀರ್ ಮಹಮ್ಮದ್, ತಿಮ್ರೋಡಿ, ಗಿರೀಶ್ ಮಠಣ್ಣ ಅವ್ರದ್ದು ಮಂಪರು ಪರೀಕ್ಷೆ ಆಗಬೇಕು. ಕಪೋಲ ಕಲ್ಪಿತ ಸುದ್ದಿಗಳನ್ನು ಹೇಗೆ ಬಿತ್ತರಿಸಿದ್ರು ಯೋಚನೆ ಮಾಡಿ ನೀವು. ಕಪೋಲ ಕಲ್ಪಿತ ಒಂದೇನೋ ಧರ್ಮಸ್ಥಳದ ಬೇರುಗಳು ಆಳವಾಗಿ ಜನರ ಹೃದಯದಲ್ಲಿ ಇಳಿದಿದ್ದು ಈ ತಿರುಪತಿ ಬಗ್ಗೆ ಅಪನಂಬಿಕೆ ಹುಟ್ಟಾಕೋ ಪ್ರಯತ್ನ ಮಾಡಿದ್ರು. ಶಬರಿಮಲೆ ಬಗ್ಗೆ ಒಂದು ಅಪನಂಬಿಕೆ ಹುಟ್ಟಾಕೋ ಪ್ರಯತ್ನ ಮಾಡಿದ್ರು. ಈಗ ಧರ್ಮಸ್ಥಳ ಮತಾಂತರದ ಮಾಫಿಯಾ ಧರ್ಮಶ್ರದ್ಧೆಯನ್ನ ಭಂಗ ಮಾಡಬೇಕು ಅಂತ ಮುಂಚಿಂದಲೂ ಪ್ರಯತ್ನ ಬೇರೆ ಬೇರೆ ಷಡ್ಯಂತ್ರ ಮಾಡ್ತಾ ಇರುತ್ತೆ ಕೆಲವು ಲೆಫ್ಟಿಸ್ಟ್ ಆರ್ಗನೈಸೇಷನ್. ಇದ್ರ ಜೊತೆಗೆ ಗೋಕುಲಾಷ್ಟಮಿಗೂ ಇಮಾಮ್ ಸಾಬಿಗೂ ಸಂಬಂಧ ಏನು ಅನ್ನಂಗೆ SDPI ಈ ಎಲ್ಲ ಗ್ಯಾಂಗ್ಗಳು ಸೇರ್ಕೊಂಡಿದ್ದಾವೆ. ಇದು ಇನ್ ಡೆಪ್ತ್ ಎನ್ಕ್ವೈರಿ ಆಗಬೇಕು.